ನನ್ನ ಪ್ರಾಣ ಬಿಡ್ತೇನೆ, ನಮ್ಮ ಗ್ರಾಮದ ಜಾಗ ಬಿಡುವುದಿಲ್ಲ ಎಂದು ಮಾಜಿ ಶಾಸಕ ಮಸಾಲ ಜಯರಾಮ್ ತಿಳಿಸಿದರು. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅಂಕಳಕೊಪ್ಪ ಗ್ರಾಮದಲ್ಲಿ ಮಾಜಿ ಶಾಸಕ ಮಸಾಲ ಜಯರಾಮ್ ಮಾತನಾಡಿ, ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳು ಅಥವಾ ತಹಸೀಲ್ದಾರ್ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿ ನಮ್ಮ ಗ್ರಾಮದ ವಾಸಿಸುವ ಮನೆಗಳನ್ನು ತೆರವು ಮಾಡಲು ಬಂದರೆ ನಮ್ಮ ಮನೆಗಳು ಒಂದು ಇಟ್ಟಿಗೆಯನ್ನು ತೆಗೆಯಲು ನಾವು ಬಿಡುವುದಿಲ್ಲ. ನಮ್ಮ ಪ್ರಾಣವನ್ನು ಈ ಜಾಗದಲ್ಲೇ ಬಿಡುತ್ತೇವೆ, ನಮ್ಮ ಮನೆ ಮತ್ತು ಜಾಗವನ್ನು ಬಿಡುವುದಿಲ್ಲ ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು. ನಮ್ಮ ಗ್ರಾಮಕ್ಕೆ ಏಕಾಏಕಿ ಆಗಮಿಸಿ ಗ್ರಾಮದಲ್ಲಿ ವಾಸಿಸುವ ಜನರಿಗೆ ನೋಟಿಸ್ ನೀಡುವುದಾಗಲಿ ಅಥವಾ ತೆರವುಗೊಳಿಸುವುದಾಗಲಿ ಕಂಡುಬಂದರೆ ಕೂಡಲೇ ನಿಮ್ಮ ವಿರುದ್ಧ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ವಿಧಾನಸೌಧದ ಮುಂಭಾಗದಲ್ಲಿ ಗ್ರಾಮವೇ ಕುಳಿತು ಪ್ರತಿಭಟನೆಗೆ ಮುಂದಾಗುತ್ತೇವೆ ಎಂದು ಅಧಿಕಾರಿಗಳಿಗೆ ಮಾಧ್ಯಮದ ಮೂಲಕ ತಿಳಿಸಿದರು. ಸರ್ಕಾರ ಕಾಲಿಗೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತೇನಾದ್ರೂ ನಮ್ಮೂರಲ್ಲಿ ಬಂದು ಒಂದು ಜೆಸಿಬಿ ಇಳಿದು ಒಂದೇನು ಇಟ್ಕೆ ತೆಗೆದ್ರೆ ಇವತ್ತು ನಮ್ಮೂರಿನ ಜನಗಳು ಹೆಣದ ಮೇಲೆ ತೆಗಿಬೇಕಾಗುತ್ತೆ, ಹೆಣ್ಗುಳ ಮೇಲೆ ನೀವು ನಿಂತ್ಕೊಂಡು ನೀವು ಕುಲ್ಲ ಮಾಡಿಸ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ. ಇವತ್ತು ನಾನು ಇವತ್ತು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ತಾವೇನಾದ್ರು ಒಳಗೆ ಬಂದು ಅವ್ರಿಗೆ ನೋಟಿಸ್ ಕೊಡೋದಾಗ್ಲಿ ಅವ್ರಿಗಾದ್ರೆ ಒಂದು ಮನೆ ಹೊಡಿತೀವಿ ಅಂತ ಬಂದ್ರೆ ನಾವು ನಿಂತ್ಕೊಂಡು ಏನಿದೆ ಯಾವ ಪ್ರತಿಭಟನೆ ಮಾಡೋಕ್ಕೂ ಸಿದ್ಧ ಇರ್ತೀವಿ. ನಾವು ಇವತ್ತು DC ಆಫೀಸ್ ಮುಂದೆ ಇರ್ತಕ್ಕಂಥ ನಮ್ಮ ಊರಿನೆಲ್ಲ ಜನ ಕರ್ಕೊಂಡು ಅಲ್ಲೇ ದಂಡಿ ಮಾಡ್ತೀನಿ, ಇಲ್ಲಾಂದ್ರೆ ವಿಧಾನಸೌಧ ದಂಡಿ ಮಾಡ್ತೀನಿ. ನಾವು ಸಾಯೋವರೆಗೂ ಸಹಿತ ಈ ಊರಲ್ಲಿ ಒಂದು ಮನೆ ಹೊಡೆಯಕ್ಕೆ ಬಿಡಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ. ಬಂದಿಗಳ 300 ವರ್ಷದಿಂದ ನಾವೆಲ್ಲ ಮನೆ ಕಟ್ಕೊಂಡಿದ್ದೀವಿ. ಇಲ್ಲಿ 300 ವರ್ಷದಿಂದ ಸುಮಾರು 60-75 ಮನೆಗಳು ಕಟ್ಕೊಂಡಿದ್ದೀವಿ. ಗುಂಡ್ತೋಪು ಅವತ್ತು ಯಾವುದು ಹೇಳಿರಲಿಲ್ಲ, ಒಂದಿಷ್ಟು ಗುಂಡ್ತೋಪು ಇರಲಿಲ್ಲ. ಗುಂಡ್ತೋಪು ಇರೋದು ಬೇರೆ ಕಡೆ. ಅದೇ ಇದು ಅವೈಜ್ಞಾನಿಕವಾಗಿ ಸರ್ವೆ ಮಾಡೋರು. ಯಾರೋ ಒಬ್ಬ VA ಲೊಕೇಶನ್ ಬಂದು ಒಬ್ರಿಗೆ 18 ಕುಂಟೆ, ಒಬ್ರಿಗೆ 5 ಕುಂಟೆ, ಒಬ್ರಿಗೆ 6 ಕುಂಟೆ ಮಾಡೋರು. ಅಲ್ಲಿ ಜಮೀನೇ ಇಲ್ಲ 6 ಕುಂಟೆ ಇರ್ತಕ್ಕಂದ್ರೆ ಬರೀ 30-40 ಸೈಟ್ಗಳು ಕಟ್ಕೊಂಡವ್ರೆ. ಈ ಕಾಳಮ್ಮ ಬಡವೆ ಯಾರು ಇಲ್ವೇ ಇಲ್ಲ, ಅವ್ರಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ. ಆ ಅಮ್ಮನ ಹೋಗ್ಸಿದ್ರೆ ಅಮ್ಮನ್ ಸಾಯ್ಬೇಕಾಯ್ತು ಅಷ್ಟೇ, ನೇಣ ಹಾಕಬೇಕಾದ್ರೆ ಆತ್ಮಹತ್ಯೆ ಆಗ್ಬೇಕಾಯ್ತದೆ. ಎಲ್ಲೋಗ್ತಾರಲ್ಲ ಈಗೆಲ್ಲ ಖಾಲಿ ಮಾಡ್ಸಿರೆ, ಎಲ್ಲ ನಾನು ನಡೆದ ಜಾಗ ಕೊಡ್ತೀನಿ, ಅಲ್ಲಿ ಕೊಡ್ತೀನಿ. ನೀವ್ಯಾರು ಕೊಡಕ್ಕೆ ನಾನು ನಡೆದ ಜಾಗ? ನಮ್ದು ಯಾಕೆ ಕುಲ್ಲ ಮಾಡ್ತೀರಾ? ಯಾರು ಬಂದು ನಿಮ್ಗೆ ಹೇಳಿರೋದು ಕುಲ್ಲ ಮಾಡ್ಕೊಡಿ, ಇಲ್ಲೇನಾದ್ರು ವಿಧಾನಸೌಧ ಕಟ್ತೀವಿ, ಇಲ್ಲ ತಾಲೂಕು ಆಫೀಸ್ ಕೊಡ್ತೀವಿ? ಯಾರು ಬಂದು ಹೇಳೋರು ನಿಮ್ಗೆ? ಯಾರು ಬಂದು ಒತ್ತಡ ಹಾಕೋರೆ? ಎಲ್ಲ ಅಂಗನವಾಡಿ ಕಟ್ಟಬೇಕು ಅಂತ ಅಂಗನವಾಡಿ ಕಟ್ಟಿದೆ. ಈಗ ರಾಮಂದ್ರ ಕಟ್ಟಬೇಕು, ರಾಮಂದ್ರ ಕಟ್ಟಿದೆ. ಯಾವ್ದು ಅವಶ್ಯಕತೆ ಇಲ್ಲ. ಇಲ್ಲಿ ನಮ್ಮಲ್ಲಿ ಯಾವುದುವೆ ಇದಿಲ್ಲ. ನಮ್ಮ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಯಾರು ಲೆಟರ್ ಕೊಟ್ಟಿಲ್ಲ. ಒಂದು ಆಸ್ಪತ್ರೆ ಕಟ್ಟಬೇಕು, ಒಂದು ಸ್ಕೂಲ್ ಕಟ್ಟಬೇಕು ಅಂತೇಳಿ. ನೀವು ಸುಮ್ಮನೆ ಬಂದು ಯಾವುದೋ ಅವೈಜ್ಞಾನಿಕವಾಗಿ ತಂದು ಒಂದು ಪ್ಲಾನ್ ತಂದು ಯಾರೋ VA ಬರ್ಕೊಂಡು ಪ್ಲಾನ್ ತಂದ್ಬಿಟ್ಟು ನಿಮ್ಮ ಮನೆ ಹೊಡಿತೀವಿ, ಆ ಮನೆ ಹೊಡಿತೀವಿ. ಇಲ್ಲ ದುಡ್ಡುಗೋಸ್ಕರ ಮಾಡಕ್ ಬಂದಿದ್ರೆ ಹೇಳ್ಬಿಡಿ. ದುಡ್ಡುಗೋಸ್ಕರ ಮಾಡಕ್ಕೆ ಬಂದಿದ್ದು ನಿಮ್ಮ ತಾಲೂಕು ಆಫೀಸಲ್ಲಿ ಇದ್ದು ಅದು ಹೇಳಬೇಕಾದ್ರೆ ನಾವು ಮಾತಾಡ್ತೀವಿ ಬೇಕಾದ್ರೆ. ಅದಲ್ದಲೆ ಬಂದ್ಬಿಟ್ಟು ಬೆಳಗ್ಗೆ ಬಂದು ಟೇಪ್ ಸರ್ವೆ ಮಾಡಿ ಊರಿಗೆ ತೊಂದರೆ ಕೊಡ್ತೀರ ಅಂದ್ರೆ ಕಣ್ಣ ನೀರು ಹಾಕೊಂಡು ಊಟ ಮಾಡಿಲ್ಲ. ಎಲ್ಲರೂ ಸುಮಾರು 25 ಲಕ್ಷ 50 ಲಕ್ಷ ಬಿಲ್ಡಿಂಗಿಗೆಲ್ಲ ಬಂಡವಾಳ ಹಾಕ್ಬಿಟ್ಟವ್ರು. ಇಟ್ಕೆ ಇಲ್ಲ ಒಳ್ಳೊಳ್ಳೆ ಮನೆ ಕಟ್ಟು. ಆ ಥರ ಮಾಡೋ ವಿಚಾರ ಇದು ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಹೇಳ್ತೀನಿ, ಇವತ್ತೇ ನೀವೇನಿದ್ದು ಸಹಿತ ಏನು ಗುಂಡ್ತೋಪಿಲ್ಲಿ ಎಂತಂತೋ ಸರ್ಕಾರಿ ಜಮೀನೇ ನೀವು ಕುಡಿದು ನೀರು ಕುಡಿದಿದ್ದೀರಿ. ನಮಗೆ ಇದಿಷ್ಟ ಹೇಳ್ಬೇಕು. ಈಗ ಇರ್ತಕ್ಕಂಥ ಡೀಪ್ ಫಾರೆಸ್ಟ್ ಆಗಲಿ, ಇವತ್ತು ಸೋಷಿಯಲ್ ಫಾರೆಸ್ಟ್ ಆಗಲಿ, ಸುಮಾರು ಉಲ್ಬನಿ ಕರಾಬ್ ಎಲ್ಲರೂ ಖಾತೆ ಮಾಡಿಕೊಟ್ಟಿದ್ದೀರಾ, ಖಾತೆ ಮಾಡಿಸ್ಕೊಂಡಿದ್ದೀರಾ, ದುಡ್ಡು ಕೊಟ್ಟು ತೊಗೊಂಡಿದ್ದೀರಿ, ನೀರು ಕೊಟ್ಟಿದ್ದೀರಿ, ಇದು ಕಟ್ಟಿದ್ದೀರಿ, ದುಡ್ಡು ಕಟ್ಸ್ಕೊಂಡಿದ್ದೀರಿ, ಟ್ಯಾಕ್ಸ್ ಕಟ್ಸ್ಕೊಂಡಿದ್ದೀರಿ. ಇಷ್ಟು ಗಂಟೆ ಎಲ್ಲೋ ಇದೆ, ನೀವು ಯಾಕೆ ಕೇಳಲಿಲ್ಲ? ಇಲ್ಲ ಗೌರ್ಮೆಂಟ್ ಜಾಗ ಖಾತೆ ಮಾಡಲ್ಲ, ಈ ಟ್ಯಾಕ್ಸ್ ಕಟ್ಸ್ಕೊಳ್ಳಲ್ಲ ನಾವು ಅಂತೇಳಿ ಇಷ್ಟು ಗಂಟೆ ಟ್ಯಾಕ್ಸ್ ಕಟ್ಸ್ಕೊಂಡಿದ್ದೀರಾ, ನೀರು ಕೊಟ್ಟಿದ್ದೀರಾ, ಲೈಟ್ ಕೊಟ್ಟಿದ್ದೀರಾ, ಎಲ್ಲನೂ ಅನುಕೂಲ ಮಾಡಿಕೊಡಿ. ರೋಡ್ ಮಾಡಿದ್ದೀರಾ, ಚರಂಡಿ ಮಾಡಿದ್ದೀರಾ, ಮನೆ ಕೊಳಕ್ಕೆ ಕೊಟ್ಟಿದ್ದೀರಾ, ಜಲಜೀವನ ಕೊಟ್ಟಿದ್ದೀರಾ. ಈ ಕಾಡ ಗುಂಡ್ತೋಪು ಅಂತ ಬರಿಬೇಕಾಯ್ತು, ತಾವು ಯಾಕೆ ಬರ್ದಿಲ್ಲ ಅಂತ ಗೊತ್ತಿಲ್ಲ. PDOಗಳಿಗಾಗಲಿ ಇವಾಗಲೇ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಇಷ್ಟು ಗಂಟೆ ಇಷ್ಟು ವರ್ಷ 300 ವರ್ಷ ನಾವು ವಾಸ ಮಾಡ್ತಿದ್ದೋ, 300 ವರ್ಷದ ತಾವೆಲ್ಲೋಗಿರಿ DC-ಗಳು, AC-ಗಳು, ತಹಸೀಲ್ದಾರ್ಗಳು ಯಾಕೆ ಅವತ್ತು ಲೆಟರ್ ಕೊಟ್ಟಿಲ್ಲ? ಆಯ್ತು, ನಾನು ಅಧಿಕಾರದಲ್ಲಿದ್ದೆ, ಶಾಸಕರೇ ನಿಮ್ಮವ್ರು ಹಿಂಗೆ ಗುಂಡ್ತೋಪ ಸೇರ್ಕೊಂಡಿದ್ರೆ ನಿಮ್ಗೆ ಇಷ್ಟು ಮನೆ ಹೋಯ್ತಾರೆ ಅಂತ ನಾನಿದ್ದೆ, ನೀವು ಹೇಳ್ಬೋದಾಯ್ತಲ್ಲ ಸರ್ಕಾರದವರು. ಯಾಕೆ ಹೇಳಿಲ್ಲ ಇಲ್ಲಿವರೆಗೂ? ಇವತ್ತಾಕೆ ಈ ಕಾನೂನು ತಂದಿದ್ದೀರಿ ನಮ್ಮೂರಿಗೆ? ಇವತ್ತು ಹೇಳ್ತಾ ಇದ್ದೀನಿ, DC ಅವ್ರಿಗೆ ಹೇಳ್ತಾ ಇದ್ದೀನಿ, ತಹಸೀಲ್ದಾರ್ಗೆ ಹೇಳ್ತೀನಿ, ದಯವಿಟ್ಟು ಯಾರನ್ನೋ ಕುಮ್ಮಕ್ಕೋಸ್ಕರ ಯಾರನ್ನೋ ಬಲಿಪಸು ಮಾಡಬೇಡಿ. ನಮ್ಮೂರಲ್ಲಿ ಇರ್ತಕ್ಕಂಥ ಯಾವ ಒಂದು ಮನೆ ಸಹಿತ ಒಕ್ಕಲು ಬಸಕ್ಕೆ ಬಿಡೋದಿಲ್ಲ. ಯಾರು ಎಲ್ಲಿರ್ತಾರೆ ಅಲ್ಲಿ ಇಲ್ಲದೆ ಇರ್ತಾರೆ. ನೀವೇನಾರು ಹಂಗೆ ಮಾಡ್ಬೇಕಾದ್ರೆ ನಾವು ಸಾಯಿಸ್ಬಿಟ್ಟು ನೀವು ತೊಗೊಂಡು ಕಟ್ಬೇಕಾದ್ರೆ ಬೇರೆ ಕುಲ ಮಾಡ್ಬೇಕಾಯ್ತು ಅಷ್ಟೇ. ಇವತ್ತು ಹೇಳಕ್ ಇಷ್ಟಪಡ್ತೀನಿ. DC ಅವ್ರಿಗೆ ಹೇಳ್ತೀನಿ, ಇವತ್ತು ಈ ಒಂದು ಮಾಧ್ಯಮ ಮುಖಾಂತರ ನಾವು ಮನವಿ ಮಾಡ್ಕೋತೀನಿ, ಇರ್ತಕ್ಕಂಥ ಜನಗಳು ಒಕ್ಕಲೆಪ್ಪಿಸ್ಬೇಡಿ. ಅವ್ರಿಗೆ ಏನು ಶುದ್ಧ ಕ್ರಯಪತ್ರನೋ ಇಲ್ಲ ಶುದ್ಧ ಏನು ಯಾವ್ದಾರ ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅವ್ರಿಗೆ ಇರ್ತಕ್ಕಂಥ ಜಾಗನ ಅವರೇ ಪರ್ಮನೆಂಟ್ ಆಗಿರೋಂಗೆ, ಅವ್ರ ಮಕ್ಳು ಇರೋಂಗೆ ಒಂದು ವ್ಯವಸ್ಥೆ ಮಾಡ್ಕೊಡಿ. ನಿಮ್ಮ ಕೈ ಮುಗಿ ಕೇಳ್ಕೊತೀನಿ. ಯಾರನ್ನು ಒಕ್ಕಲಿಸಕ್ಕೆ ವ್ಯವಸ್ಥೆ ಜಾಗ ಬೇಕು ಅಂತ ಯಾರು ಸರ್ಕಾರದ ಕೇಳೋದಿಲ್ಲ, ಅವಶ್ಯಕತೆ ಇಲ್ಲ. ಎಲ್ಲರೂ ಇರ್ತಕ್ಕಂಥ 30-40 ಜಾಗ 30-40 ಜಾಗನ ಅವಾಗಿನ ಕಾಲದ 300-200 ವರ್ಷದಿಂದಲೇ ಕಟ್ಕೊಂಡಿದ್ದಾರೆ ಮನೆನ. ಇವತ್ತೇನೋ ಹಿಂದೆ ಒಂಚೂರು ಗಿಡ ಅದು ಇದು ಹಾಕಕ್ಕೆ, ಹುಲ್ಲು ಹಾಕಕ್ಕೆ, ದನ ಕಟ್ಕೊಂಡು ಒಟ್ಟಿಗೆ ಮಾಡ್ಕೊಂಡವ್ರು ಬರ್ತು. ಇನ್ಯಾವುದು ಜಾಗನ ಅವರು ಯಾರು ವರ್ತಿಸ್ಕೊಂಡಿಲ್ಲ. ಬಂದು ನೋಡ್ಲಿ ಬೇಕಾದ್ರೆ ಹೇಳ್ತೀವಿ.
ಇರ್ತಕ್ಕಂಥ ಜಾಗ ಐತೆ, ಕೆಳಗಡೆ ಜಾಗ ಐತೆ, ಇನ್ನೊಂದು 4-5 ಎಕರೆ ಬಗ್ಗೆ ಏನೋ ಜನ ಕಟ್ಟಬೇಕು, ಏನಾದ್ರು ಸರ್ಕಾರದಿಂದ ಆರ್ಡರ್ ದೇವಸ್ಥಾನ ಕಟ್ಟಬೇಕು ಇಲ್ಲ ಸ್ಕೂಲ್ ಕಟ್ಟಬೇಕು ಅಂದ್ರೆ ಜಾಗ ಕೊಡಕ್ಕೆ ರೆಡಿ ಇದ್ದೀವಿ. ಬೇಕಾದ್ರೆ ನಮ್ದು ಒಂದು 2 ಎಕರೆ ಬೇಕು, ಒಂದು 50 ಕುಂಟೆ 60 ಕುಂಟೆ ನನ್ನ ಜಾಗ ಕೊಡ್ತೀವಿ ಕಟ್ಕೊಂಡು ಹೋಗ್ಲಿ ಬೇಕಾರೆ. ಆದ್ರೆ ಊರ್ ಜನ ಕೊಲ್ಲೆ ಅಲ್ಲಿ ಇಲ್ಲಿಂದ ಏನು ಇರ್ತಕ್ಕಂಥ ಅವ್ರನ್ನ ಕುಲ್ಲ ಮಾಡಿಸ್ಬಾರ್ದು ನಾನು ಹೇಳಕ್ ಇಷ್ಟಪಡ್ತೀನಿ. ಏನೋ ಹಂಗೆ ಕಾನೂನು ತಗೊಂಡ್ರೆ ಡಿ ಸಿ ಆಫೀಸ್ ಬಂದು ಧರಣಿ ಮಾಡ್ತೀನಿ, ಪ್ರತಿಭಟನೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ. ಇರ್ತಕ್ಕಂಥ ನಮ್ಮ ಊರಿನ ಎಲ್ಲಾ ಜನಗಳು ಬಂದು ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಅದು ಆಗಲಿ ಅಂತ ವಿಧಾನಸೌಧಕಾರ ಹೋಗಿ ನಾವು ಸತ್ಯಾಗ್ರಹ ಮಾಡ್ತೀವಿ. ದಯವಿಟ್ಟು ಮನವಿ ಮಾಡ್ತೀವಿ, ಇರ್ತಕ್ಕಂಥ ಜನಗಳಿಗೆ ಅಲ್ಲೇ ಇರೋಕ್ಕೆ ವ್ಯವಸ್ಥೆ ಮಾಡ್ಕೊಡಿ, ಖಾತಾ ಮಾಡ್ಕೊಡಿ, ಈ ಸ್ವತ್ತು ಮಾಡ್ಕೊಡಿ, ಅವ್ರಿಗೆ ಏನಾದ್ರು ಅನುಕೂಲ ಮಾಡ್ಕೊಡಿ. ನಾವು ನಿಮ್ಮ ಜೊತೆ ಇರ್ತೀವಿ. ದಯವಿಟ್ಟು ಈ ಒಂದು ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಂಡು ನಾನು 2 ಮಾತು ಮುಗಿಸ್ತೀನಿ.